ಮಾಡಿ. ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಕವನ ಎಲ್ರ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ರೈಸಿಗೆ ಇಟ್ಟಿದ್ದೆ. ಅದು ರೈಸ್ ಆಗಿದೆ. ರೈಸ್ ಆದಮೇಲೆ ಹಾಗೆ ಪೊಂಗಲ್ ಮಾಡೋಣ ಟಿಫನ್ಗೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಸಾಂಬಾರು ಮಾಡೋಕ್ಕೆ ಏನೂ ವೆಜಿಟೇಬಲ್ಸ್ ತರಿಸ್ಕೊಂಡಿರಲಿಲ್ಲ. ಹಾಗೆ ತೆಂಗಿನಕಾಯಿ ಕೂಡ ಖಾಲಿ ಆಗಿತ್ತು. ಏನು ಮಾಡೋಣಪ್ಪ ಸಾಂಬಾರು ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟೊಂದು ಟಿಫನ್ಗೆಲ್ಲ ರೆಡಿ ಮಾಡಿಬಿಡೋಣ ಅಂತ ಎಲ್ಲ ಟಿಫನ್ಗೆ ಹೆಸ್ರು ಬೇಳೆ ರೈಸ್ ಎಲ್ಲ ಹಾಕಿ ನೀರು ಉಪ್ಪು ಎಲ್ಲ ಹಾಕಿ ಜೀರಾ ಪೌಡ್ರು ಕೂಗಿಸಿಟ್ಟಿದ್ದೀನಿ. ಇದಕ್ಕೀಗ ಒಗ್ಗರಣೆಗೆ ಹಾಕಬೇಕು. ನನ್ನ ಸಾಂಬಾರು ಮಾಡೋಕ್ಕೆ ಕುಕ್ಕರ್ ಬೇಕು. ಹಾಗಾಗಿ ಈ ಪಾತ್ರೆಗೆ ಒಗ್ಗರಣೆಗೆ ಹಾಕೋಣ ಅಂತ ಅದು ಅವಾಗ ತಾನೇ ವಾಶ್ ಮಾಡಿದ್ದೆ. ಸ್ವಲ್ಪ ನೀರಿತ್ತು, ಆ ನೀರೆಲ್ಲ ಸೀಕಳ್ಳಿ ಪಾತ್ರೆ ಬಿಸಿಯಾಗಲಿ ಆಯಿಲ್ ಸೇರಿಸೋಣ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಆಯಿಲ್ ಹಾಕೋಕೆ ಇಟ್ಕೊಂಡೆ, ಬಟ್ ನೀರಿದೆಯಲ್ಲ ಸಿಡ್ದು ಬಿಡುತ್ತೆ ಅಂದ್ಬಿಟ್ಟು ಇವಾಗ ಆಯಿಲ್ ಹಾಕ್ಕೊತಾ ಇದ್ದೀನಿ. ಪಾತ್ರೆ ಚೆನ್ನಾಗಿ ಬಿಸಿಯಾಗಿದೆ. ಫಸ್ಟಿಗೆ ಇದಕ್ಕೆ ಒಗ್ಗರಣೆಗೆ ಮೆಣಸು ಹಾಕ್ಕೊತಾ ಇದ್ದೀನಿ. ಮೆಣಸು ಬಾಯಿಗೆ ಸಿಗುತ್ತೆ ಬೇಡ ಅನ್ನೋರು ಮೆಣಸಿನ ಪುಡಿ ಕೂಡ ಬೇಕಾದ್ರೆ ಹಾಕ್ಕೊಬೋದು. ನಾನಿಲ್ಲಿ ಮೆಣಸು, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಸಾಸಿವೆ, ಜೀರಿಗೆ ಏನು ಹಾಕ್ತಿಲ್ಲ. ಜೀರಾ ಪೌಡರ್ನ ನಾನು ಬೇಯುವಾಗ ರೈಸು ಬೇಳೆ ಏನಿಟ್ಟಿದ್ದೆ ಅದಕ್ಕೆ ಹಾಕಿದ್ದೆ. ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್, ಹಸಿ ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಇರಲಿಲ್ಲ, ಹಾಗಾಗಿ ಕ್ಯಾಪ್ಸಿಕಮ್ ಹಾಕೋಣ. ಕ್ಯಾಪ್ಸಿಕಮ್ ಮತ್ತು ಬಾಯಿಗೆ ಸಿಕ್ಕಿದ್ರು ಚೆನ್ನಾಗಿರುತ್ತೆ ಅಂತ ಕ್ಯಾಪ್ಸಿಕಮ್ ಹಾಕ್ಕೊಂಡು ಈಗ ಬೇಯಿಸಿಟ್ಕೊಂಡಿರೋ ಅಂಥ ರೈಸು ಬೇಳೆ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಗಟ್ಟಿ ಇತ್ತು, ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡಿಕೊಂಡು ಒಗ್ಗರಣೆ ರೆಡಿಯಾಗಿತ್ತು. ಅದರೊಳಗಡೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ಗೆ ಅರಿಶಿನ ಹಾಕಿದೆ, ಅದಕ್ಕೆ ಎಲ್ಲೋ ಇದೆ. ಕೆಲವರು ಅರಿಶಿನ ಬೇಡ ಅನ್ನೋರು ಹಾಕಲ್ಲ, ನಾನು ಅರಿಶಿನ ಹಾಕ್ತೀನಿ. ಯೂಶ್ವಲಿ ನಾನು ಯಾವಾಗಲೂ ಪೊಂಗಲ್ ಮಾಡಲ್ಲ. ಸಮ್ ಒನ್ ಟೈಮ್ ಆಗಿರುತ್ತೆ, ಅರ್ಜೆಂಟಿಗೆ ಮಾಡಲೇಬೇಕಿರುತ್ತಲ್ಲ ಅಂಥ ದಿನ ಮಾತ್ರ ಮಾಡೋದು. ಇಲ್ಲ ಅಂದರೆ ರೈಸ್ ಐಟಮ್ ಅವಾಯ್ಡ್ ಮಾಡ್ತೀನಿ ಮಾರ್ನಿಂಗ್ ಟೈಮು. ಇದು ರೈಸ್ ಕಮ್ಮಿ ಇಟ್ಟು ಬೇಳೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಾನು ಬರೀ ಹೆಸ್ರು ಬೇಳೆ ಒಂದೇ ಸೇರಿಸಿಲ್ಲ, ತೊಗರಿ ಬೇಳೆನೂ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಇದು ರೆಡಿ ಆಯಿತು. ಈಗ ಟೆರೇಸ್ಗೆ ಹೋಗಿ ಸೊಪ್ಪು ಕಿತ್ಕೊಂಬಂದೆ. ಸೊಪ್ಪು ಬೆಳೆದಿತ್ತು, ಹಾಗೆ ಮಶಪ್ ಮಾಡ್ಕೊಂಬಿಡೋಣ ಅಂತ. ನಾನು ತೆಂಗಿನಕಾಯಿ ಹಾಕ್ಬಿಟ್ಟು ಒಂದು ಮಶಪ್ ಮಾಡ್ತೀನಿ, ತೆಂಗಿನಕಾಯಿ ಹಾಕ್ದೆಲೂ ಒಂದು ಮಶಪ್ ಮಾಡ್ತೀನಿ. ನೋಡಿ, ಸೊಪ್ಪು ಬೇಳೆ, ಟೊಮೊಟೊ, ಟೊಮೊಟೊ ಕಟ್ ಮಾಡಿಲ್ಲ, ಆನಿಯನ್ನು 4 ಪೀಸ್ ಮಾಡಾಕಿದ್ದೀನಿ ದೊಡ್ಡದ. ಇಲ್ಲ ಸಣ್ಣದಿತ್ತು ಅಂದರೆ 2 ಪೀಸ್ ಮಾಡಾಕ್ಕೊತಿದ್ದೆ ಅಷ್ಟೇ. ಉಪ್ಪು ನೀರು ಸೇರಿಸಿ ಇದನ್ನು 2ರಿಂದ 3 ವಿಷಲ್ ಬರ್ಸ್ಕೊಂಡ್ರೆ ಸಾಂಬಾರಿಗೆ ರೆಡಿ ಆಗುತ್ತೆ. ಆ ಟೊಮೊಟೊ ಆನಿಯನ್ನು ಸ್ವಲ್ಪ ಸೊಪ್ಪು ಸೇರಿಸ್ಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ಅದಕ್ಕೇ ಸ್ವಲ್ಪ ಸಾಂಬಾರು ಪುಡಿ, ಖಾರದ ಪುಡಿ ಸೇರಿಸಿ ಒಗ್ಗರಣೆ ಬೇಕು ಅಂದರೆ ಹಾಕ್ಕೊಬೋದು, ಒಗ್ಗರಣೆ ಬೇಡ ಅಂದರೆ ಹಾಗೆ ಮಳ್ಸಿದ್ರಾಯ್ತು. ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ತೆಂಗಿನಕಾಯಿ ಇಲ್ದಾಗ ನಾನು ಮಶಪ್ ಇದೇ ಥರ ಮಾಡೋದು. ತೆಂಗಿನಕಾಯಿ ಇದ್ದಾಗ ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಕೂಡ ಸೇರಿಸಿ ರುಬ್ತೀನಿ ಅಷ್ಟೇ. ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ಎಲ್ಲ ತೊಳ್ಕೊಂಡಿರ್ತೀನಿ. ಇವತ್ತು ನಾನು ಅಡುಗೆ ತಿಂಡಿ ಮಾಡೋದಕ್ಕೆ ಮುಂಚೆನೇ ಮನೆಯೆಲ್ಲ ಗುಡಿಸಿ ಒರೆಸಿ ಈಚೆ ಬಾಗಿಲಿಗೆ ನೀರು ಹಾಕಿ ಈಚೆ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದ್ದೆ. ಹಾಗೆ ಟೆರೇಸ್ಗೆ ಹೋಗಿ ನೀರು ಹಾಕ್ಬೇಕಿತ್ತು ಅಷ್ಟೇ. ಹಾಗೆ ಬಟ್ಟೆನೂ ಒಣಹಾಕ್ಬೇಕಿತ್ತು ಅಂದ್ಬಿಟ್ಟು ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ. ಹಸ್ಬೆಂಡ್ ಹೋಗೋ ಅಷ್ಟೊತ್ತು ಇವತ್ತು ಗಿಡಕ್ಕೆ ನೀರು ಕೂಡ ಹಾಕಿ ಬಟ್ಟೆ ಕೂಡ ಒಣಗಾಕ್ಕೊಂಡೆ. ಅವ್ರು ಹೋಗೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ನನಗಿವತ್ತು ಬ್ಲೌಸ್ ಸ್ಟಿಚ್ ಮಾಡ್ತೀವಿ, ಫುಲ್ ಸ್ಟಿಚ್ ಮಾಡಲೇಬೇಕು, ಮುಗಿಸ್ಬಿಡ್ಬೇಕು ಅಂದ್ಬಿಟ್ಟು ಈಗಲೇ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ. ನಾನು ಇವನನ್ನು ಕರ್ಕೊಂಬರೋದು ಬಿಡೋದು, ನಾನು ಹೆಲ್ತಿಗೆ ಯೋಗ, ವಾಕಿಂಗು, ವರ್ಕೌಟ್ ಎಲ್ಲ ಮಾಡ್ಕೊಂಡು ಅಷ್ಟೊತ್ತು ಅದು ಬೇರೆ ಸ್ವಲ್ಪ ಟೈಮ್ ಆಗಿಬಿಡುತ್ತೆ. ಈ ಕೆಲಸ ಲೇಟ್ ಮಾಡಿಕೊಂಡ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ ಬೇಗ. ಈಗ ಸ್ವಲ್ಪ ಪಾತ್ರೆ ಇತ್ತು, ಹಾಗೆ ಹಿಂದಿನ ದಿನ ಬೆಳಕಿರಲಿಲ್ಲ, ಸ್ವಲ್ಪ ಇತ್ತು, ಹಾಗಾಗಿ ಎಲ್ಲನೂ ಒಟ್ಟಿಗೆ ಸೇರಿಸಿ ಇವಾಗಿರೋನು ಬೆಳ್ಕೊತಾ ಇದ್ದೀನಿ. ಮತ್ತು ಇನ್ಯಾವ ಪಾತ್ರೆ ಏನೂ ಆಗಲ್ಲ,
ಅವನು ನಾನು ಟಿಫನ್ ತಿನ್ನೋದು ಒಂದು 2 ಇರುತ್ತೆ, ಅವನು ಅವಾಗಲೇ ತೊಳೆದು ಇಟ್ಬಿಡ್ತೀನಿ. ಇನ್ನು ಮಧ್ಯಾಹ್ನ ಊಟ ಮಾಡಿದಾಗಿಂದ ಇನ್ನು ಮತ್ತೆ ಸ್ಟಾಕ್ ಆಗ್ತವೆ. ಸಾಯಂಕಾಲ ಆಫೀಸಿಂದ ಬಂದಮೇಲೆ ಅವ್ರದ್ದು ಬಾಕ್ಸ್ ಎಲ್ಲ ಇರುತ್ತೆ, ಮತ್ತು ಅದು ಎಲ್ಲ ವಾಶ್ ಮಾಡಬೇಕಿರುತ್ತೆ ಇವಂದು ಎಲ್ಲ. ಹಾಗಾಗಿ ಒಂದೊಂದು ದಿನ ವಾಶ್ ಮಾಡ್ತೀನಿ, ಒಂದೊಂದು ದಿನ ಏನಾದರೂ ತುಂಬ ಸುಸ್ತು ಅನ್ನೋ ಥರ ಇದ್ದರೆ, ಬೇರೆ ಏನಾದ್ರು ಕೆಲಸ ಇದ್ದರೆ ಬಿಟ್ಬಿಡ್ತೀನಿ. ನೆಕ್ಸ್ಟ್ ಡೇ ವಾಶ್ ಮಾಡಿದ್ರಾಗುತ್ತೆ ಅಂತ. ನಮ್ಮ ಕೈಲಿ ಆಗ್ದಿಲ್ದೆ ಎಲ್ಲ ಮಾಡೋಕ್ಕಾಗಲ್ಲ, ಆಗೋಷ್ಟು ಮಾಡ್ಕೊಬೋದು ಅಂತ ಮಾಡ್ಕೊತೀನಿ. ಇವಾಗ ಆಮ್ಲ ಜ್ಯೂಸ್ ಮಾಡೋಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಮಾಡ್ತಾಯಿದ್ದೀನಿ. ಆಮ್ಲ ಜ್ಯೂಸ್ ಯಾವ ಥರ ಮಾಡ್ತೀನಿ ಅಂತ ನಾನು ಹಿಂದಿನ ಬ್ಲಾಗ್ಗಳಲ್ಲಿ ಹೇಳಿದ್ದೀನಿ, ಆದ್ರೂ ಇವಾಗ ಒಂದ್ಸಲ ಹೇಳ್ತೀನಿ. ಆಮ್ಲ, ಜೀರಿಗೆ, ಮೆಣಸು, ಉಪ್ಪು, ಶುಂಠಿ, ಪುದೀನ ಇಷ್ಟು ಸೇರಿಸಿ ಗ್ರೈಂಡ್ ಮಾಡಿಕೊಂಡು ವಾಟರ್ ಸೇರಿಸಿ ಫಿಲ್ಟ್ರ್ ಮಾಡ್ಕೊಳೋದು. ಉಪ್ಪು ಹಾಕೋದ್ರಿಂದ ಒಗ್ರೇನೂ ಇರೋಲ್ಲ, ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕಂತೂ. ನನ್ನ ಮಗ ಕೂಡ ಕುಡಿತಾನೆ, ಅವನಿಗೆ ತುಂಬ ಏನು ಕೊಡೋಲ್ಲ, ಒಂದು 1/2 ಗ್ಲಾಸ್ ಅಷ್ಟು ಕೊಡ್ತೀನಿ ಅಷ್ಟೇ. ಅವನಿಗೆ ಆ್ಯಕ್ಚುಲಿ ಇದನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಸಿದ್ಮೇಲೆ ಯಾವಾಗಲೂ ಕೋಲ್ಡ್ ಆಗ್ತಿರೋದು ಇಲ್ಲ ಜ್ವರ ಬರ್ತಿರೋದು, ಮಂತ್ಲಿ ಒಂದು ಸಲನಾದರೂ ಆಂಟಿಬಯೋಟಿಕ್ ಕೊಡಬೇಕಿತ್ತು, ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಇವಾಗ ಈ ಆಮ್ಲ ಜ್ಯೂಸ್ ಕುಡಿಯೋದ್ರಿಂದ, ನೆಲ್ಲಿಕಾಯಿ ಜ್ಯೂಸನ್ನ ಆರಾಮಾಗಿದ್ದಾನೆ, ಇಮ್ಯುನಿಟಿ ಎಲ್ಲ ಚೆನ್ನಾಗಿ ಬೂಸ್ಟ್ ಆಗಿದೆ. ಇವಾಗೇನು ಆ ಥರ ಯಾವಾಗಲೂ ಹುಷಾರು ತಪ್ತಿರಲ್ಲ. ಈ ಮನೇಲೂ ಮಕ್ಕಳು ಇದ್ದು ಸ್ಕೂಲಿಗೆ ಹೋಗ್ತಿದ್ರೆ ಯಾವಾಗಲೂ ಏನಾದರೂ ಇನ್ಫೆಕ್ಷನ್ ಇರುತ್ತೆ, ಈ ಥರ ಹೆಲ್ತಿ ಡ್ರಿಂಕ್ಸ್ ಈ ಥರದ್ದು ಕೊಟ್ಟರೆ, ಆದಷ್ಟು ಆಮ್ಲ ಕೊಟ್ಟರೆ ಅವ್ರಿಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಚೆನ್ನಾಗಿ. ಈ ಥರ ಜ್ಯೂಸ್ ಕುಡಿದ್ರೆ ಜ್ಯೂಸ್ ಮಾಡಿಕೊಡಿ, ಇಲ್ಲ ಅಂದರೆ ಸಕ್ಕರೆ ಹಾಕಿ ಕೂಡ ಮಾಡಿಕೊಡ್ಬೋದು ಮಕ್ಕಳಿಗೆ, ಏನಾಗಲ್ಲ. ಸ್ವಲ್ಪ ಸಕ್ಕರೆ ಬದಲು ಬೆಲ್ಲ, ಕಲ್ಲು ಸಕ್ಕರೆ ಈ ಥರದ್ದು ಹಾಕ್ಬಿಟ್ಟು ಸ್ವಲ್ಪ ಟೇಸ್ಟಿಗೋಸ್ಕರ ಹಾಕಿ ಮಾಡಿದ್ರಾಯ್ತು. ಸಾಂಬಾರು ನೋಡಿ ಕುದೀತಿದೆ, ಆ ಥರ ಚೆನ್ನಾಗಾಗಿತ್ತು ಸಾಂಬಾರು ಕೂಡ. ನೋಡಿ ಪೊಂಗಲ್ ಕೂಡ ಇವತ್ತು ತುಂಬ ಚೆನ್ನಾಗಾಗಿದೆ. ಹಸ್ಬೆಂಡ್ಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಟಿಫನ್ಗೆ ಪೊಂಗಲ್ಲು ಮತ್ತು ಮಧ್ಯಾಹ್ನಕ್ಕೆ ಬಾಯ್ಲ್ಡ್ ರೈಸು, ಮೊಸೊಪ್ಪು ಸಾಂಬಾರು. ಇನ್ನೇನು ಸೈಡ್ಸ್ ಇವತ್ತು ಮಾಡಿಲ್ಲ, ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿತ್ತು, ತರಬೇಕಿತ್ತು. ಹಾಗೆ ಈ ವಾರ ಊರಿಗೆ ಹೋಗೋಣ ಅಂತ ಬೇರೆ ಅಂದ್ಕೊತಿದ್ದು, ತುಂಬ ಸುಮ್ಮನೆ ತಂದರೆ ವೇಸ್ಟ್ ಆಗಿಬಿಡುತ್ತೆ, ಎಷ್ಟು ಬೇಕು ಅಷ್ಟು ತಂದು ಮಾಡ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಹಿಂದಿನ ದಿನ ತರಿಸ್ಬೇಕಿತ್ತು, ಮರೆತು ಹೋಗ್ಬಿಟ್ಟಿದ್ದೆ, ಏನೋ ಕೆಲಸ ಮಾಡ್ಕೊಂಡು ಇದರಲ್ಲಿ ಮರೆತುಬಿಟ್ಟಿದ್ದೀನಿ. ಸಾಂಬಾರು ಸ್ವಲ್ಪ ಬಿಸಿ ಇದೆ, ತಣ್ಣಗಾಗಲಿ ಅಂತ ಬಿಟ್ಟಿದ್ದೆ. ಈಗ ಹಸ್ಬೆಂಡ್ ಎಲ್ಲ ಹೋಗಿ ಏನು ಮಾಡ್ತಿದ್ಯಾ ಮಗನೇ? ಎದ್ದಿದ್ದ, ಇವನು ಬ್ರಷ್ ಮಾಡಿ ಕೂತಿದ್ದ. ಅವರಪ್ಪ ಹೋದ್ರಲ್ಲ, ನನ್ನ ಫೋನ್ ತಗೊಂಡು ನನ್ನದೇ ವೀಡಿಯೋ ನೋಡ್ತಿದ್ದಾನೆ ಹಿಂದಿನ ದಿನದ. ಅದರೆಲ್ಲ ಅವನು ಪಾರ್ಕಲ್ಲೆಲ್ಲ ಆಟ ಆಡಿರೋದಿತ್ತಲ್ಲ, ಅದಕ್ಕೆ ನಡಿ ಸ್ನಾನ ಮಾಡೋ ಟೈಮ್ ಆಗೈತೆ ಮಾಡ್ತಿದ್ದಾಳೆ. ನಾನು ಹಿಂಗೆ ಮಾಡ್ತಿದ್ದೀನಿ ಅಂತ ಎಲ್ಲ ನೋಡ್ಕೊಂಡು ಹೇಳ್ಕೊಂಡಿದ್ದು ಮಾಡ್ತಿದ್ದ. ಬಾರೋ ಬ್ರಷ್ ಮಾಡೋದು ಬಿಡಲ್ಲ, ನಾನೇ ಮಾಡ್ಸೋಣ ಮಾಡ್ತಿರೋ ಬಂದೆ ಅಂತ. ನೀರು ಮೇಲಕ್ಕೆ ಆನ್ ಮಾಡಬೇಕಿತ್ತು, ಆನ್ ಮಾಡಿ ಬರೋಣ ಅಂತ ಹೋಗಿದ್ದೆ. ಒಂದು ಸ್ನಾನ ಆಯಿತು. ಈಗ ಅವನನ್ನು ರೆಡಿ ಮಾಡ್ತಾಯಿದ್ದೀನಿ. ಟಿಫನ್ ತಿಂದಮೇಲೆ ರೆಡಿ ಆಗೋನೋ ದಿನ ಯೂನಿಫಾರ್ಮ್ ಹಾಕಿರ್ತಿರ್ಲಿಲ್ಲ, ಹಂಗೆ ಬಿಟ್ಟಿರ್ತಿದ್ದೆ. ಇವತ್ತು ಪೂರ್ತಿ ರೆಡಿ ಆಗ್ತಾ ಇದ್ದಾನೆ. ನಾನೇ ತಿನ್ಸೋಣ ಚಲ್ಕೊಳ್ತಾನೆ ಅಂದ್ಬಿಟ್ಟು ನಾನು ಸ್ನಾನ ಪೂಜೆ ಮಾಡಬೇಕು. ಅದಕ್ಕೆ ಟಿಫನ್ ಹಾಕಿ ಕೊಟ್ಟಿದ್ದೀನಿ. ಚಲ್ಕೊಂಬಿಡ ತಿಂತಾಯಿರು ಅಂತ 1-2 ಹೋಗಿ ತಿನ್ನಿಸಿ ಆಮೇಲೆ ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಿ ಅಂತ. ಅವನು ಸ್ನಾನ ಆಗಿತ್ತಲ್ಲ, ದೇವ್ರ ಮನೆಗೆ ಹೋಗಿ ಶ್ಲೋಕ ಎಲ್ಲ ಹೇಳಿ ಹಣೆಗೆ ಬುತ್ತಿ ಎಲ್ಲ ಇಟ್ಕೊಂಡು ಹೋಗಿ ಟಿಫನ್ ಮಾಡ್ಕೊತಾನೆ. ಇವತ್ತು ಯೂನಿಫಾರ್ಮು ಇದೇನೆ, ವೆಡ್ನೆಸ್ಡೇ ಮಾತ್ರ ಈ ಥರದ್ದು. ಇವಾಗ ನಾನು ಸ್ನಾನ ಮಾಡಿ
ರೆಡಿಯಾಗಿ ಪೂಜೆ ಮಾಡ್ಕೊತಾ ಇದ್ದೀನಿ. ಪೂಜೆ ಏನು ಇವತ್ತು ವೆಡ್ನೆಸ್ಡೇ ಆಗಿರೋದ್ರಿಂದ ಹೂವೆಲ್ಲ ಏನು ತೆಗಿಯೋಕೆ ಹೋಗಲ್ಲ. ಹಿಂದಿನ ದಿನ ಇಟ್ಟಿರೋ ಹೂವೇ ಫ್ರೆಶಾಗಿ ಚೆನ್ನಾಗಿತ್ತು. ನಾಳೆಗೆ ಮತ್ತೆ ತೆಗಿಬೇಕು, ಇವತ್ತೇನು ತೆಗಿಯಲ್ಲ. ಹಾಗೆ ಸುಮ್ಮನೆ ದೀಪ ಹಚ್ಚಿ ಪೂಜೆ ಮುಗಿಸ್ಕೊತಾ ಇದ್ದೀನಿ ಸಿಂಪಲ್ಲಾಗಿ. ಪೂಜೆ ಮುಗಿಸಿದ್ಮೇಲೆ ಅವನಿಗೆ ಇನ್ನೂ ಅರ್ಧಂಬರ್ಧ ಟಿಫನ್ ತಿಂದಿದ್ದಾನೆ. ಅವನಿಗೆ ಟಿಫನ್ ಫುಲ್ ತಿನ್ನಿಸಿ ಅವ್ನು ಬಾಕ್ಸ್ ಪ್ಯಾಕ್ ಮಾಡಬೇಕು. ಬಾಕ್ಸ್ ಪ್ಯಾಕ್ ಮಾಡಿಲ್ಲ. ಅವ್ನ ಫ್ರೆಂಡ್ ಲಿಶಾ ಬರೋ ಅಷ್ಟೊತ್ತಿಗೆ ಅಷ್ಟು ಮಾಡ್ಕೊಬೇಕು. ನಾನು ಪೂಜೆ ಮಾಡಿ ಬರ್ತಿದ್ದಂಗೆ ಬೈದ್ಬಿಟ್ಟು ತಿನ್ನಿಸ್ತಿದ್ದೀನಿ. ತಿಂದಂಗೆ ನೋಡ್ತಾ ಇದೆಯಾ ಸುಮ್ಮನೆ ಅಂತ. ನಾನು ಯಾವಾಗಲೂ ಆ ಜಾಗದಲ್ಲಿ ಕುತ್ಕೊಂಡು ಡೋರ್ ತಕ್ಕೊಂಡು ಈಚೆ ನೋಡ್ತಾ ಇರಬೇಕು, ಯಾವ ಗಾಡಿ ಹೋಗ್ತವೆ, ಯಾರು ಹೋಗ್ತಾರೆ ಏನು ಅಂತ. ಅದೊಂಥರ ಅವನಿಗೆ ಖುಷಿ. ಯಾವಾಗಲೂ ಅಲ್ಲೇ ಕುತ್ಕೊಳೋದು. ಬೆಳಗ್ಗೆ ಎದ್ದರೆ ಸ್ಕೂಲಿಗೆ ಹೋಗೋವರೆಗೂ ಆ ಜಾಗ ಬಿಟ್ಟು ಅಲ್ಲಾಡಲ್ಲ. ರೆಡಿ ಆಗೋಕ್ಕೆ, ಸ್ನಾನ ಮಾಡೋಕ್ಕೆ ಅಷ್ಟೇ ಈ ಕಡೆ ಬರೋದು. ಮತ್ತೆ ಅಲ್ಲೇ ಹೋಗಿ ಕುತ್ಕೊಳ್ಳೋದು. ಟಿಫನ್ ಹಾಕ್ಕೊಟ್ರೆ ಸಾಕಮ್ಮ ಡೋರ್ ತಗೊತೀನಿ, ಈಚೆ ನೋಡ್ಕೊಂಡು ತಿಂತೀನಿ ಅಂತಾನೆ. ಇಲ್ಲಾಂದರೆ ಫೋನ್ ಕೊಡು, ಫೋನಲ್ಲಿ ಏನಾದರೂ ನೋಡ್ಕೊಂಡು ತಿಂತೀನಿ ಅಂತಾನೆ. ಅದಕ್ಕೆ ಫೋನ್ಗಿಂತ ಬೆಟರು ಈಚೆ ನೋಡ್ಕೊಂಡು ತಿನ್ನೋದು ಅಂತ. ಓಪನ್ ಇಟ್ಕೊಂಡು ನೋಡ್ಕೊಂಡು ತಿನ್ನಪ್ಪ ಅಂತ ಸುಮ್ಮನೆ ಇದು ಮಾಡಿಬಿಡ್ತೀನಿ. ನಾನು ಈಚೆಲಿ ತುಳಸಿ ಗಿಡಕ್ಕೆ ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದು ಅವನಿಗೆ ಒಂದು ಸ್ವಲ್ಪ ತಿನ್ನಿಸ್ಕೊಡೋಣ, ಇಲ್ಲಾಂದರೆ ತಿನ್ನೋದೇ ಇಲ್ಲ ಅಂತ ಬಂದು ತಿನ್ನಿಸ್ಕೊಡ್ತೀನಿ. ತಿನ್ನಿಸ್ಕೊಟ್ಟಿದ್ದಾದಮೇಲೆ ಅವನಿಗೆ ಬಾಕ್ಸಿಗೆಲ್ಲ ರೆಡಿ ಮಾಡಬೇಕು. ಇವತ್ತು ಬಾಕ್ಸಿಗೆ ಡ್ರೈ ಫ್ರೂಟ್ಸ್ಗಳು ಮತ್ತು ಒಂದು ಬನಾನ ಹಾಕಿದ್ದೆ. ಎಲ್ಲ ಖಾಲಿ ಬಂದಿದ್ದ. ಹೇಳ್ತಾ ಇದ್ದೆ ಬಾಕ್ಸ್ ಎಲ್ಲ ಖಾಲಿ ಮಾಡ್ಕೊಂಬರ್ಬೇಕು, ಇದನ್ನೇ ಹಾಕ್ತೀನಿ ಅಂತ ಎಲ್ಲ. ಅವನಿಗೆ ಡ್ರೈ ಫ್ರೂಟ್ಸ್ ಅಂದರೆ ಭಾಳ ಇಷ್ಟಪಟ್ಟು ತಿಂತಾನೆ. ಬೇಕಾದ್ರೆ ಬಾಳೆಹಣ್ಣು ಹಾಕ್ಬಿಡಮ್ಮ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕು ಅಂತ ಅಂತಿದ್ದ. ಇಲ್ಲ ಬಾಳೆಹಣ್ಣು ಹಾಕ್ತೀನಿ ತಿನ್ಕೊಂಡ್ಬರ್ಬೇಕಂತ ಹೇಳಿ ಹಾಕ್ತೆ. ಈಗ ಅವ್ನ ಫ್ರೆಂಡ್ ಬಂದಿದ್ದಾರೆ ಹೊರಟು. ಇವಾಗ ನನ್ನ ಸ್ಕೂಲ್ ಹತ್ರ ಬಿಟ್ಟು ಹಾಗೆ ವಾಕಿಂಗು ಮಾಡಿಕೊಂಡು ಪಾರ್ಕಿಗೆ ಹೋಗಿ ವಾಕಿಂಗ್ ಎಲ್ಲ ಮಾಡಿಕೊಂಡು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತು ನಾನು ಸ್ಟಿಚಿಂಗ್ ಕೆಲಸ ಇದೆಯಲ್ಲ ಮಾಡ್ಕೊಬೇಕು. ಅದಕ್ಕೆ ಮುಂಚೆ ಟಿಫನ್ ಮಾಡಿಲ್ಲ ನಾನಿನ್ನು. ಟಿಫನ್ ಮಾಡ್ಕೊಂಬಿಟ್ಟು ಹಾಗೆ ಸ್ಟಿಚಿಂಗಿಗೆ ಇವತ್ತು ನೆಕ್ ಫಿನಿಶಿಂಗ್ ಐತೆ. ಹಾಗಾಗಿ ಕ್ಯಾನ್ವಾಸ್ ಹಾಕಿ ಲೈನಿಂಗ್ ಮೇಲೆ ಕ್ಯಾನ್ವಾಸ್ನ ಐರನ್ ಮಾಡಿ ಈ ನಾನು ಸ್ಟಿಚ್ ಮಾಡ್ಕೊಂಡಿರೋ ಅಂಥ ಬ್ಲೌಸಿಗೆ ನೋಡಿ ನೆಕ್ ಓಪನ್ ಮಾಡಿಲ್ಲ. ಅದಕ್ಕೆ ನಾನು ಲೈನಿಂಗ್ ಮೇಲೆ ಕ್ಯಾನ್ವಾಸ್ ಐರನ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಲ್ಲ, ಅದನ್ನು ಇಟ್ಬಿಟ್ಟು ಸ್ಟಿಚ್ ಮಾಡಿ ಟರ್ನ್ ಮಾಡ್ಕೊಳೋ ಅಂಥದ್ದು. ಈ ಥರ ಕ್ಯಾನ್ವಾಸಲ್ಲಿ ನೆಕ್ ಡಿಸೈನ್ನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ಫ್ರಂಟ್ದು ಅವರು ಯಾವ ಥರ ಕೇಳಿದ್ದಾರೆ ಆ ಥರಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಸ್ಟಿಚ್ ಮಾಡೋದಕ್ಕೆ. ಎಲ್ಲ ಬ್ಲೌಸ್ ಆಲ್ಮೋಸ್ಟ್ ಫಿನಿಶಿಂಗ್ ಬಂದಿದೆ. ಇದು ನೆಕ್ಕೆಲ್ಲ ಮಾರ್ಕ್ ಮಾಡಿಕೊಂಡು ಇದು ಐರನ್ ಮಾಡಿ, ನಾನು ಆ್ಯಕ್ಚುಲಿ ಇದು ನೆನ್ನೆನೇ ಮಾಡ್ಬೋದಿತ್ತು. ನೆನ್ನೆ ಸ್ವಲ್ಪ ಮತ್ತೆ ಈವ್ನಿಂಗ್ ಕೂಡ ವಾಕಿಂಗ್ ಹೋಗೋಣ ಅಂತ ಹೋಗಿದ್ವಿ. ನನ್ನ ಫ್ರೆಂಡ್ ಬಂದರು, ಅವ್ರ ಮಗಳನ್ನೂ ಕರ್ಕೊಂಡು ಇವನು ಹೋಗಿದ್ದ ಅವ್ರ ಮನೆ ಹತ್ರ. ಅವಾಗೇನು ನಾನು ಯಾವುದೋ ವೀಡಿಯೋ ಕ್ಲಿಪ್ ತಗೊಂಡಿಲ್ಲ, ಹಾಗಾಗಿ ಆ್ಯಡ್ ಮಾಡಿಲ್ಲ. ಆಮೇಲೆ ನಮ್ಮ ಫ್ರೆಂಡ್ಗೆ ಇದನ್ನು ತೋರಿಸೋಣ ಅಂದ್ಕೊಂಡಿದ್ದೆ. ಇವತ್ತು ಅವರು ಇರ್ತಾರೆ, ತೋರಿಸೋಣ ಅಂತ. ಅವರು ಕೇಳಿದರು ಯಾವ ಥರ ಕ್ಯಾನ್ವಾಸ್ನ ನೆಕ್ಕಿಗೆ ಅಟ್ಯಾಚ್ ಮಾಡೋದು, ಈ ಥರದ್ದು ನಂಗೆ ಗೊತ್ತಿಲ್ಲ. ಹಾಗೆ ಉಲ್ಟಾ ಮಾಡೋದು ಗೊತ್ತು, ಲೈನಿಂಗಿಗೆ ಇಟ್ಬಿಟ್ಟು ಕ್ಯಾನ್ವಾಸ್ನ ಇದು ಮಾಡೋದು ಗೊತ್ತು, ಈ ಥರ ಮಾಡೋದು ಗೊತ್ತಿಲ್ಲ, ಯಾವ ಥರ ತೋರಿಸಿ ನನಗೂ ಅಂತ ಅಂದಿದ್ರು. ಸರಿ ಹೇಳ್ಕೊಡ್ತೀನಿ, ತೋರಿಸ್ತೀನಿ ಅಂದಿದ್ದೆ. ಬಟ್ ಅವರು ಏನೋ ಕೆಲಸ ಇದೆ ಅಂತ ಹೋದ್ರು. ಬಿಟ್ಟು ಬಂದಮೇಲೆ ನಾನಿನ್ನು ಬಿಟ್ಟರೆ ಟೈಮ್ ಆಗುತ್ತೆ, ಅವ್ರು ಕೇಳಿದಾಗ ನಂಗೆ ಕೊಡೋಕೆ ಅಷ್ಟೊತ್ತಿಗೆ ಸ್ಟಿಚ್ ಮಾಡಿರಬೇಕಲ್ಲ ಅಂದ್ಬಿಟ್ಟು. ಇದು ಸ್ವಲ್ಪ ಡಿಸೈನ್ ಬ್ಲೌಸ್ ಅಲ್ವಾ, ಅಷ್ಟಲ್ದೇ ಜಾಸ್ತಿ ಏಮಿಂಗ್ ಇದೆ. ಆಮೇಲೆ ಅದು ಬ್ಲೌಸ್ ಪೀಸ್ ಸ್ವಲ್ಪ ಚಿಕ್ಕದಿತ್ತು, ಅಡ್ಜಸ್ಟ್ ಮಾಡಿ ಹೊಲಿಬೇಕು. ಅವ್ರ ಅಳತೆಗೆ ಅದು ಸಾಕಾಗ್ತಿರಲಿಲ್ಲ. ಅಂದರೆ ಸ್ವಲ್ಪ ಕಷ್ಟನೇ ಸಾಕಾಗೋದು. ಅಂದರೆ ಅಡ್ಜಸ್ಟ್ ಮಾಡಿ ತುಂಬ ಕಡೆ ಪೀಸ್ ಕೊಟ್ಟು ಎಲ್ಲ ಅಟ್ಯಾಚ್ ಮಾಡ್ಕೊಂಡು ಹೊಲಿಬೇಕು, ಆ ಥರ ಇತ್ತು. ಹಾಗಾಗಿ ಸ್ವಲ್ಪ ತುಂಬ ಟೈಮೇ ಆಗೋಯಿತು. ಈಗ ಬ್ಯಾಕ್ ನೆಕ್ ಡಿಸೈನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಫುಲ್ ಫಿನಿಶಿಂಗ್ ಆದಮೇಲೆ ನಿಮಗೆ ಬ್ಲೌಸ್ದು ಯಾವ ಥರ ಇದೆ ಡಿಸೈನ್ ಅಂತ ಗೊತ್ತಾಗೋದು. ಅದಕ್ಕೆ ಮುಂಚೆ ಇಷ್ಟು ಸಿಂಪಲ್ ಬ್ಲೌಸು ನನಗೆ ಕಾಣಿಸೋದು. ಅದು ಹೊಲ್ದಾದ್ಮೇಲೂ ಪ್ಲೈನ್ ಬ್ಲೌಸ್ ಆಗೋದು. ಪ್ಲೈನ್ ಇರೋದಕ್ಕೆ ಬ್ಲೌಸ್ ಪೀಸು ಸಿಂಪಲಾಗೇ ಕಾಣುತ್ತೆ. ಆದರೆ ಇದು ಪ್ರತಿಯೊಂದು ಕಡೆಯೂ ಕ್ಯಾನ್ವಾಸ್ ಹಾಕಬೇಕು, ಟರ್ನ್ ಮಾಡಬೇಕು, ಸ್ಟಿಚ್ ಮಾಡಿ, ಏನೂ ಡಿಸೈನ್ ಇಲ್ಲ, ಯಾವುದೇ ರೀತಿ ಲೇಸ್ ಕೂಡ ಹಾಕೋಂಗಿಲ್ಲ. ಸುಮ್ಮನೆ ಹಾಗೆ ಮಾಮೂಲಿಯಾಗಿ ಹೊಲ್ದುಬಿಟ್ರೆ ಉಲ್ಟಾ ಮಾಡಿ
ಮೇಲ್ ಸ್ಟಿಚ್ ಬರೋಂಗೆ ಅದಷ್ಟು ಚೆನ್ನಾಗಿ ಕಾಣಲ್ಲ. ಆ ಕ್ಲಾತಿಗೆ ಮೇಲ್ ಸ್ಟಿಚ್ ಬಂದರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಎಲ್ಲ ಕಡೆ ಕ್ಯಾನ್ವಾಸ್ ಹಾಕ್ಕೊಂಡು ಏಮಿಂಗ್ ಮಾಡೋಣ ಅಂತ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ಅದಕ್ಕೆ ಲೈನಿಂಗ್ ಕ್ಲಾತ್ ಬೇಕಲ್ಲ, ಇರೋ ಸಲ ಸ್ವಲ್ಪ ಲೈನಿಂಗ್ ಕ್ಲಾತ್ನೆಲ್ಲ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಈ ಥರ ಪೀಸ್ಗಳು ಹೇಗಿದ್ರೂ ವೇಸ್ಟ್, ಅದನ್ನೇ ಅಡ್ಜಸ್ಟ್ ಮಾಡಿ ಅದೇನು ಕಾಣಿಸಲ್ಲ ಒಳಗಡೆ ಹೋಗುತ್ತೆ ಟರ್ನ್ ಮಾಡಿದಾಗ ಅಂದ್ಬಿಟ್ಟು ಈಗ ಇದನ್ನೆಲ್ಲ ಐರನ್ ಮಾಡ್ಕೊಬೇಕು. ಹಾಗೆ ಅದಕ್ಕೆ ಮುಂಚೆ ಇದೆಲ್ಲ ಸ್ಟಿಚ್ ಮಾಡ್ಕೊಬೇಕು. ಪೀಸ್ನ ತೊಗೊಂಡಿದ್ದೀನಲ್ಲ, ಅದು ಫ್ರಂಟಿಗೂ ಅಷ್ಟೇ ಸ್ವಲ್ಪ ಪೀಸ್ ಇತ್ತು ಲೈನಿಂಗ್ದು, ಅದನ್ನೆರಡನ್ನೂ ಜಾಯಿನ್ ಮಾಡಿಕೊಂಡ್ರೆ ಫ್ರಂಟ್ ಆಗಿಬಿಡುತ್ತೆ. ಹಾಗೆ ಬ್ಯಾಕ್ಗೆ ಒಂದು ಹಂಗೆ ಪೀಸ್ ಇತ್ತು, ಅದೇ ಆಯಿತು. ಇದು ನೋಡಿ, ಇದು ಸ್ವಲ್ಪ ಈ ಥರ ವಿ ಶೇಪ್ ಥರ ಇರೋದಕ್ಕೆ ಇದಕ್ಕೆ ಸುಮ್ಮನೆ ಒಂದು ದೊಡ್ಡ ಲೈನಿಂಗ್ ವೇಸ್ಟ್ ಆಗಿಬಿಡುತ್ತೆ ಬೇರೆ ಕಡೆ ಇಟ್ಟು ಇದು ಮಾಡೋಕ್ಕೋದ್ರೆ. ಅದಕ್ಕೆ ಈ ಥರ ಪೀಸ್ಗಳನ್ನೆಲ್ಲ ಸೇರಿಸಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಐರನ್ ಮಾಡ್ಕೊಳ್ಳೋಣ ಅಂತ ಈಗೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಐರನ್ ಮಾಡ್ಕೊಳೋದಕ್ಕೆ ಮುಂಚೆ ಇದು ಸ್ಟಿಚ್ ಮಾಡ್ಕೊಳ್ಳೋ ಅಂಥದ್ದು ಇತ್ತಲ್ಲ ಲೈನಿಂಗ್ನ, ಅದನ್ನೆಲ್ಲ ಎತ್ಕೊಂಡು ಸ್ಟಿಚ್ ಮಾಡ್ಕೊಂಬಿಡೋಣ. ಆಮೇಲೆ ಅದ್ರ ಮೇಲೆ ಕ್ಯಾನ್ವಾಸ್ ಇಟ್ಟು ಐರನ್ ಮಾಡ್ಕೊಳ್ಳೋಣ ಅಂತ ಸ್ಟಿಚ್ ಮಾಡ್ಕೊಳಕ್ಕೆ ಹೋಗಿ ಎಲ್ಲ ಸ್ಟಿಚ್ ಮಾಡ್ಕೊಂಡು ತಗೊಂಬಂದೀಗ ಐರನ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ತುಂಬ ಜಾಸ್ತಿ ಹೀಟ್ ಮಾಡ್ಕೊಂಡು ಐರನ್ ಮಾಡಬಾರ್ದು. ಕ್ಯಾನ್ವಾಸ್ನ ಎಕ್ಸ್ಪ್ಯಾಂಡ್ ಆಗಿಬಿಡುತ್ತೆ. ಮೀಡಿಯಮ್ ಹೀಟಲ್ಲಿ ಅದು ಜಸ್ಟ್ ಲೈನಿಂಗಿಗೆ ಫ್ಯೂಸಿಂಗ್ ಆದರೆ ಆಯಿತು. ಆ ಥರಕ್ಕೆ ನೋಡಿ ಎಲ್ಲವೂ ಅದೇ ಥರ ಐರನ್ ಮಾಡ್ಕೊಂಡಿದ್ದೀನಿ. ಈಗ ತುಂಬ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿ ಒಂದು ಸೈಡು ಫೋಲ್ಡ್ ಮಾಡಿ ಹೊಲ್ಕೊತೀನಿ. ನೋಡಿ, ಈ ಥರ ಒಂದು ಸೈಡ್ ಎಲ್ಲವೂ ಫೋಲ್ಡ್ ಮಾಡಿ ಹೊಲ್ಕೊಬೇಕು. ಈ ಥರ ನಾವು ಏಮಿಂಗ್ ಮಾಡೋಕ್ಕೆ ಈ ಥರ ಹೊಲ್ಕೊಬೇಕು. ಆಮೇಲೆ ನಮಗೆ ಯಾವ ಕಡೆ ಕ್ಯಾನ್ವಾಸ್ ಇರುತ್ತೆ ಅದನ್ನು ನಮ್ಮ ಕಡೆಗೆ ಬರೋಂಗೆ ಏನು ಫೇಸ್ ಸೈಡ್ ಇರುತ್ತೆ ಆ ಸೈಡೇ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು. ಅದು ನಾನು ಮಾರ್ಕ್ ಮಾಡ್ಕೊಂಡಿದ್ದೆ ಏನು ಡಿಸೈನ್ ಅಂತ, ಅದ್ರ ಮೇಲೆ ಸ್ಟಿಚ್ ಮಾಡೋದಷ್ಟೇ. ಸ್ಟಿಚ್ ಮಾಡಿದ್ಮೇಲೆ ಈ ಥರ ನಾಚು ಹಾಕ್ಕೊಬೇಕು. ಎಲ್ಲೆಲ್ಲಿ ಕರ್ವ್ ಇರುತ್ತೆ, ಅಲ್ಲಿ ಮುಂದೆ ಫ್ರಂಟಲ್ಲಿ ಸ್ವಲ್ಪ ವಿ ಇರುತ್ತಲ್ವ ಅಲ್ಲಿ, ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಕರ್ವು ಇರುತ್ತಲ್ಲ ಅದಕ್ಕೆ, ಇಲ್ಲಾಂದರೆ ಸರಿಯಾಗಿ ಟರ್ನ್ ಆಗಲ್ಲ. ಅದಕ್ಕೋಸ್ಕರ ಈ ಥರ ನಾಚು ಹಾಕ್ಕೊಂಡು ಟರ್ನ್ ಮಾಡಿದ್ರೆ ತುಂಬ ಚೆನ್ನಾಗಿ ಟರ್ನ್ ಆಗುತ್ತೆ. ನಾನಿಲ್ಲಿ ಮೇಲಕ್ಕೆ ಸ್ಟಿಚ್ ಹಾಕ್ತಿಲ್ಲ, ಹಾಗಾಗಿ ಈ ಕಡೆ ಏನು ಲೈನಿಂಗು ಕ್ಯಾನ್ವಾಸ್ ಇದೆ ಆ ಕಡೆಗೇ ನಾವು ಒಳಗಡೆ ಸ್ಟಿಚ್ ಮಾಡಿರೋದು ಏನು ಕ್ಲಾತ್ ಇರುತ್ತೆ, ಮಾರ್ಜಿನ್ ಕ್ಲಾತ್, ಅದು ಎಲ್ಲ ಒಂದೇ ಕಡೆಗೆ ಬರೋಂಗೆ ಮಾಡಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಮೇಲೆ ಶೇಪ್ಗಳು ಕರ್ವ್ ಎಲ್ಲಿರುತ್ತೆ ಅಲ್ಲಿ ನೀಟಾಗಿ ನೋಡಿ ಕರೆಕ್ಟಾಗಿ ಕೂರಂಗೆ ಸ್ಟಿಚ್ ಹಾಕ್ಕೊಬೇಕು. ಇದನ್ನು ಈ ಥರ ಎಕ್ಸ್ಟ್ರಾ ಸ್ಟಿಚ್ ಹಾಕೋದನ್ನ ಮೇಲೆ ಯಾವುದೇ ರೀತಿ ಸ್ಟಿಚ್ ಬರೋದು ಬೇಕಾಗಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಫಿನಿಶಿಂಗು. ಆಮೇಲೆ ಸ್ವಲ್ಪ ಪ್ರೆಸ್ಸಿಂಗ್ ಮಾಡ್ಕೊಬೇಕು. ಈ ಥರ ಐರನ್ ಮಾಡಿದ್ದಾದಮೇಲೆ ಐರನ್ ಮಾಡಿದ್ರೇ ಎಲ್ಲವೂ ತುಂಬ ಚೆನ್ನಾಗಿ ಬರೋದು. ಈ ಥರ ಏಮಿಂಗ್ ಮಾಡೋ ಅಂಥದ್ದು, ಕೆಲವೊಂದು ಸ್ಟಿಚಿಂಗ್ ಮಾಡೋಕ್ಕೆ ಮುಂಚೆ ಈ ಥರ ಪ್ರೆಸ್ಸಿಂಗ್ ಮಾಡೋದ್ರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನೀಗ ನೆಕ್ ಲೈನು, ಪ್ರಿನ್ಸಸ್ ಲೈನು ಎಲ್ಲದನ್ನೂ ಕೂಡ ನೀಟಾಗಿ ಐರನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಲ ಕೈಯಲ್ಲಿ ಸರಿ ಮಾಡಿ ಒಳಗಡೆ ಮೇಲ್ಗಡೆ ಎರಡು ಕಡೆ ನೀಟಾಗಿ. ಅದೇ ಒಂದು ಫೋನ್ ಕೂಡ ಬಂತು, ಹಂಗೆ ಮಾತಾಡಿಕೊಂಡು ಐರನ್ ಮಾಡ್ತಾಯಿದ್ದೀನಿ. ನನ್ನ ಮಗನ ನಾನೇ ಹೋಗಿ ಕರ್ಕೊಂಬರ್ಬೇಕು. ಇವತ್ತು ನನ್ನ ಫ್ರೆಂಡ್ ಬರಲ್ವಂತೆ, ಒಬ್ಬಳೇ ನಡ್ಕೊಂಡು ಹೋಗ್ಬೋದಿತ್ತು, ತುಂಬ ಬಿಸಿಲಿತ್ತು, ನಡ್ಕೊಂಡು ಹೋಗೋದು ಬೇಡ, ಗಾಡೀಲಿ ಹೋಗಿ ಕರ್ಕೊಂಬರೋಣ ಅಂತ ಅಂದ್ಕೊಂಡು. ಇದೇನು ಪಾರ್ಲರ್ ಏನಿಲ್ಲ, ಏನು ಸ್ಯಾರಿ ಸ್ವಲ್ಪ ಡಿಫ್ರೆಂಟ್ ಇದೆ, ಅದನ್ನು ಕೊಡ್ತೀನಿ. ಬ್ಲೌಸ್ ಪ್ಲೈನ್ ಬಂದಿದೆ. ಇದು ಈ ಥರ ಇದನ್ನ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು. ಇದು ಹಿಂದೆ ಅದು ಅಟ್ಯಾಚ್ ಮಾಡಿ ಎಲ್ಲ ಫಿನಿಶಿಂಗ್ ಮಾಡಬೇಕು. ಎಲ್ಲ ಮಾಡಿದ್ದಾದಮೇಲೆ ಯಾವ ಥರ ಬಂದಿದೆ ಅಂತ ಫೈನಲ್ ಲುಕ್ ತೋರಿಸ್ತೀನಿ. ಇವಾಗ ಟೈಮ್ ಆಗಿದೆ. ನನ್ನ ಫ್ರೆಂಡ್ ಬರಲ್ವಂತೆ ಇವತ್ತು, ಅವ್ರ ಹಸ್ಬೆಂಡ್ ಕರ್ಕೊಂಬರ್ತಾರಂತೆ ಅವ್ರ ಮಗಳನ್ನ. ನನ್ನ ಮಗನ ಕರ್ಕೊಂಬರ್ಬೇಕು, ಒಬ್ಬಳೇ. ತುಂಬ ಬಿಸಿಲಿದೆ, ನಡ್ಕೊಂಡು ಹೋಗಲ್ಲ, ಗಾಡೀಲಿ ಹೋಗಿ ಕರ್ಕೊಂಬರ್ತೀನಿ. ಟೈಮ್ ಆಗಿದೆ, 1:30 ಆಗಿದೆ. ಹೋಗಿ ಕರ್ಕೊಂಬರೋಣ ಬನ್ನಿ.
ಅಲ್ಲಿಂದ ಬಂದನು, ಊಟ ಮಾಡಿ ಇಲ್ಲೇ ಮಲ್ಕೊಂಬಿಟ್ಟ. ಡ್ರೆಸ್ ಚೇಂಜ್ ಮಾಡಿ ಕೈಕಾಲು ತೊಳ್ಕೊಂಬಂದ. ಊಟ ಮಾಡು ಇದಕ್ಕೆ ಊಟ ಮಾಡಿಬಿಟ್ಟು ಹೋಮ್ವರ್ಕ್ ಬರಿಬೇಕಿತ್ತು. ನಿದ್ದೆ ಬರ್ತಾವೆ ಅಂದ. ಸರಿ ಮನ್ಕೋ, ಆಮೇಲೆ ಎದ್ಬಿಟ್ಟು ಬರೀವೆ ಅಂತ ಮನಗಿಸಿದ್ರೆ ಇನ್ನೂ ಮನಗಿದ್ದಾನೆ. ಟೈಮ್ ಈಗಾಗಲೇ ಇನ್ನೂ ಎದ್ದಿಲ್ಲ. 2:30ಗೆಲ್ಲ ಮನಗಿದ್ದ. ಇವತ್ತು ಕರೆಕ್ಟಾಗಿ 1:25 ಕರೆಕ್ಟಾಗಿ ಹೋಗಿದ್ದೆ. ನಾನು ಹೋಗಿ 2 ಮಿನಿಟ್ಸಲ್ಲಿ ಕಳಿಸಿದ್ರು. ಮನೆಗೆ ಬಂದು ಊಟ ಮಾಡಿ ಮನ್ಕೊಂಡ್ಬಿಟ್ಟ. ಹಾಗೆ ಬರ್ತಾ ಸ್ವಲ್ಪ ಗ್ರೀನ್ ಫ್ರೆಶಲ್ಲಿ ಇದು ವೆಜಿಟೇಬಲ್ಸ್ ಬೇಕಿತ್ತು, ತಗೊಂಡು ಹಾಗೆ ಹೀಗೆ ಅಂತಿದ್ದ. ಸರಿ ಅಂತ ಸಮೋಸ ಕಚೋರಿ ತೊಗೊಂಡು ಬಂದ್ವಿ. ಬರ್ತಾನೆ ತಿಂದಿದ್ದಕ್ಕೆ ಊಟ ಬೇಡ ಅಮ್ಮ, ನಿದ್ದೆ ಬರ್ತಿದ್ದೆ, ಮನ್ಕೊಂಬಿಟ್ಟು ಎದ್ಮೇಲೆ ಊಟ ಮಾಡ್ತೀನಿ ಅಂತ ಮನಗಿದ್ದಾನೆ. ಊಟ ಅಂದರೆ ಅನ್ನ ಸಾಂಬಾರು ತಿಂದಿಲ್ಲ, ಕಚೋರಿ ತಿನ್ನಲ್ಲ, ಹೊಟ್ಟೆ ತುಂಬಿತ್ತು. ಬಾಕ್ಸಲ್ಲೂ ಪೂರ್ತಿ ಖಾಲಿ ಮಾಡ್ಕೊಂಬಂದಿದ್ದ ಬಾಕ್ಸೆಲ್ಲ. ಹಾಗಾಗಿ ನಾನು ಇದು ಏಮಿಂಗ್ ಮಾಡಬೇಕಿತ್ತು. ನಾನು ಸ್ವಲ್ಪ ಹೊತ್ತು ಮನ್ಕೊಂಡೆ, ನಾನು ನಿದ್ದೆ ಮಾಡಲಿಲ್ಲ. ವೀಡಿಯೋ ಎಡಿಟ್ ಮಾಡ್ಕೊಬೇಕಿತ್ತು, ಹಾಗೆ ಇದನ್ನು ಏಮಿಂಗ್ ಮಾಡಬೇಕಿತ್ತು. ಮನ್ಕೊಂಡ್ಮೇಲೆ ನಾನು ಸ್ವಲ್ಪ ಹೊತ್ತು ಸುಮ್ಮನೆ ಮನಗಿದ್ದು ಎದ್ದು ವೀಡಿಯೋ ಎಡಿಟ್ ಮಾಡಿಕೊಂಡು ಇದು ಏಮಿಂಗ್ ಮಾಡೋದಿತ್ತು ಮಾಡಿಕೊಂಡು ಈಗ ಇದಕ್ಕೆ ಸ್ಲೀವ್ಸ್ ಅಟ್ಯಾಚ್ ಮಾಡೋಣ ಅಂತ ಬಂದು ಕೂತಿದ್ದೀನಿ. ಸ್ಲೀವ್ಸ್ ಅಟ್ಯಾಚ್ ಮಾಡಿ ಬ್ಯಾಕ್ ಒಂಚೂರು ಸ್ಟಿಚಿಂಗ್ದೈತೆ, ಅದನ್ನು ಮುಗಿಸ್ಬಿಟ್ರೆ ಕಂಪ್ಲೀಟ್ ಆಗುತ್ತೆ ಈ ಬ್ಲೌಸು. ಆದಷ್ಟು ಇವಾಗ ಈ ಬ್ಲೌಸ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ಲಾಗಲ್ಲಿ. ಥ್ಯಾಂಕ್ ಯು. ಇಷ್ಟೋವರೆಗೂ ನಾನು ವೀಡಿಯೋ ನೋಡಿದ್ದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಇದೇ ಥರ ಲಾಗ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್ ಬಾಯ್.